ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಸೋಮವಾರದ ಮಿನಿ ವ್ಲಾಗ್. ನಾನು ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಅಂತ ಹೇಳ್ತಾ, ಬೆಳಿಗ್ಗೆ ಎದ್ದ ತಕ್ಷಣ ಬಾಗಿಲೆಲ್ಲ ಕಸ ಗುಡಿಸು ಒರೆಸಿ ತೊಳೆದು ಎಲ್ಲ ಮಾಡಿ ರಂಗೋಲೆ ಇಟ್ಟು ಚಂದವಾಗಿ ಕಾಣೋ ಥರ ಬಾಗಿಲನ್ನ ರೆಡಿ ಮಾಡಿಬಿಟ್ಟು ಅದಕ್ಕೊಂದು 4 ಹೂವಿಟ್ಟು, ಅದಾದಮೇಲೆ ಮತ್ತೆ ನಮ್ಮದು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ಗಳು ಕಾಯ್ತಾ ಇದ್ವಿ. ಪಾತ್ರೆಗಳೆಲ್ಲ ಕರಿತಾ ಇತ್ತು ನನ್ನನ್ನು. ಸೊ ಅದೆಲ್ಲ ಹೋಗ್ಬಿಟ್ಟು ಕ್ಲೀನ್ ಮಾಡಿ ಮೇಲ್ಗಡೆ ಹೋದರೆ ಗಿಡಗಳೆಲ್ಲ ನಂಗೆ ನೀರು ಹಾಕು ಅಂತ ಹೇಳ್ತಾಯಿತ್ತು. ಸೊ ನಾನು ನೀರು ಹಾಕ್ತಾ ಈ ಮಕ್ಳ ಜೊತೆ ಆಟ ಆಡಿಕೊಂಡು ಕೆಲಸ ಮುಗಿಸಿ ಮನೆ ಒಳಗಡೆ ಬಂದರೆ ಇವನೊಬ್ಬ ಚಿಂಟು ಟಿ ವಿ ಹಾಕು ಅಂತ ಕೂತ್ಕೊಂಡ. ನನಗೆ ಬೇರೆ ಚಾನಲ್ ಗೊತ್ತಿಲ್ಲ ಎಷ್ಟರಲ್ಲಿ ಅಂಥೇಳಿ ಹುಡುಕಿ ಫೈನಲಿ ಚಿಂಟು ಟಿ ವಿ ಹಾಕ್ಕೊಟ್ಟೆ. ಅದಾದಮೇಲೆ ನನಗೆ ಸಂಜೆ ಗೇಮ್ ಆಡಿಸುವಂತಹ ಸಮಯ. ಸೊ ಎಲ್ಲ ಮಕ್ಕಳಿಗೂ ಕೂಡ ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ ಹೇಳಿಬಿಟ್ಟು ಕೆಲವೊಂದಷ್ಟು ಗೇಮ್ಗಳನ್ನ ನಾನು ಆಡಿಸ್ತೀನಿ. ಎಂಜಾಯ್ ಮಾಡ್ಕೊಂಡು ಆಡ್ತಾರೆ. ಸೊ ಅದಾದಮೇಲೆ ಟ್ಯೂಷನ್ ಮಾಡಿ ಮನೆಗೆ ಕಳಿಸಿದ್ದಾಯಿತು. ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಸೋಮವಾರದ ಮಿನಿ ವ್ಲಾಗ್. ನಾನು ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಅಂತ ಹೇಳ್ತಾ, ಬೆಳಿಗ್ಗೆ ಎದ್ದ ತಕ್ಷಣ ಬಾಗಿಲೆಲ್ಲ ಕಸ ಗುಡಿಸು ಒರೆಸಿ ತೊಳೆದು ಎಲ್ಲ ಮಾಡಿ ರಂಗೋಲೆ ಇಟ್ಟು ಚಂದವಾಗಿ ಕಾಣೋ ಥರ ಬಾಗಿಲನ್ನ ರೆಡಿ ಮಾಡಿಬಿಟ್ಟು ಅದಕ್ಕೊಂದು 4 ಹೂವಿಟ್ಟು, ಅದಾದಮೇಲೆ ಮತ್ತೆ ನಮ್ಮದು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ಗಳು ಕಾಯ್ತಾ ಇದ್ವಿ. ಪಾತ್ರೆಗಳೆಲ್ಲ ಕರಿತಾ ಇತ್ತು ನನ್ನನ್ನು. ಸೊ ಅದೆಲ್ಲ ಹೋಗ್ಬಿಟ್ಟು ಕ್ಲೀನ್ ಮಾಡಿ ಮೇಲ್ಗಡೆ ಹೋದರೆ ಗಿಡಗಳೆಲ್ಲ ನಂಗೆ ನೀರು ಹಾಕು ಅಂತ ಹೇಳ್ತಾಯಿತ್ತು. ಸೊ ನಾನು ನೀರು ಹಾಕ್ತಾ ಈ ಮಕ್ಳ ಜೊತೆ ಆಟ ಆಡಿಕೊಂಡು ಕೆಲಸ ಮುಗಿಸಿ ಮನೆ ಒಳಗಡೆ ಬಂದರೆ ಇವನೊಬ್ಬ ಚಿಂಟು ಟಿ ವಿ ಹಾಕು ಅಂತ ಕೂತ್ಕೊಂಡ. ನನಗೆ ಬೇರೆ ಚಾನಲ್ ಗೊತ್ತಿಲ್ಲ ಎಷ್ಟರಲ್ಲಿ ಅಂಥೇಳಿ ಹುಡುಕಿ ಫೈನಲಿ ಚಿಂಟು ಟಿ ವಿ ಹಾಕ್ಕೊಟ್ಟೆ. ಅದಾದಮೇಲೆ ನನಗೆ ಸಂಜೆ ಗೇಮ್ ಆಡಿಸುವಂತಹ ಸಮಯ. ಸೊ ಎಲ್ಲ ಮಕ್ಕಳಿಗೂ ಕೂಡ ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ ಹೇಳಿಬಿಟ್ಟು ಕೆಲವೊಂದಷ್ಟು ಗೇಮ್ಗಳನ್ನ ನಾನು ಆಡಿಸ್ತೀನಿ. ಎಂಜಾಯ್ ಮಾಡ್ಕೊಂಡು ಆಡ್ತಾರೆ. ಸೊ ಅದಾದಮೇಲೆ ಟ್ಯೂಷನ್ ಮಾಡಿ ಮನೆಗೆ ಕಳಿಸಿದ್ದಾಯಿತು. ಇದಾಗಿತ್ತು ಇವತ್ತಿನ ವಿಡಿಯೋ.